ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಜೆ ಹೋಗಿದ್ದು ಬೆಳಗ್ಗೆನೇ ನಾನು ಕರಿಬೇವಿನ ಸೊಪ್ಪೆಲ್ಲನೂ ಕ್ಲೀನ್ ಮಾಡಿಕೊಂಡು ಬಿಡಿಸ್ಕೊಂಡು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ನಮ್ಮ ಮನೆಯವರು ಅಂಗಡಿ ಮನೆಯಿಂದ ಕರಿಬೇವಿನ ಸೊಪ್ಪು ತಂದಿದ್ದರು. ಕರಿಬೇವಿನ ಸೊಪ್ಪು ನೋಡಿದ ತಕ್ಷಣ ಕರಿಬೇವಿನ ಸೊಪ್ಪನ್ನು ಗೊಜ್ಜು ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಸೊ ಕರಿಬೇವಿನ ಸೊಪ್ಪು ಗೊಜ್ಜು ಸಂಜೆಗೆ ಮಾಡಿಬಿಡೋಣ ಅಂತ ಹೇಳಿ ತಯಾರಿ ಮಾಡಿಕೊಂಡೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಎರಡನ್ನೂ ಈ ರೀತಿ ಸುಟ್ಕೋಬೇಕು. 2 ಬೆಳ್ಳುಳ್ಳಿ, 1 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಮತ್ತು ಸ್ವಲ್ಪ ಹುಣಸೆ ಹಣ್ಣು. ಇದನ್ನು ಸ್ವಲ್ಪ ಸುಟ್ಕೊಂಡು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಾಯಿ ತುರಿನೂ ಹಾಕ್ಕೋಬೋದು ಅಥವಾ ಕೊಬ್ಬರಿನಾದರೂ ಹಾಕ್ಕೋಬೋದು, ಆಪ್ಷನ್ನು. ಈ ಬಾಣಂತಿಯರಿಗೆ ಇದೇ ರೀತಿ ಮಾಡಿಕೊಡ್ತಾರೆ, ಅವ್ರಿಗೆ ನಾವು ಕೊಬ್ಬರಿನೇ ಬಳಸಬೇಕು. ನಾವೀಗ ಮಾಮೂಲಿ ಮಾಡ್ಕೊಳ್ತಿರೋದ್ರಿಂದ ಮನೆಗೆ ಅಂತ, ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದು ಇದು ತುಂಬಾ. ಹಾಗಾಗಿ ನಾವು ಆವಾಗವಾಗ ಮಾಡ್ತೀವಿ. ಈ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೀಟಾಗಿ ಬಿಡಿಸಿ ಸುಟ್ಟಿರೋದನ್ನೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡು, ಕರಿಬೇವಿನ ಸೊಪ್ಪು ನಾವು ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದು ಮಾಡ್ಕೋಬೇಕು. ಆಗ ತುಂಬ ಘಮ ಚೆನ್ನಾಗಿ ಬರುತ್ತೆ ತುಪ್ಪದಲ್ಲಿ ಹುರಿದ್ರೆ ಕರಿಬೇವಿನ ಸೊಪ್ಪು. ಇಲ್ಲಾಂದರೆ ಅದು ಹಾಗೆ ಹಾಕ್ಬಿಟ್ರೆ ಡೈರೆಕ್ಟು ಹೋಗ್ರು ಕೈ ಥರ ಆಗಿಬಿಡುತ್ತೆ. ಈ ರೀತಿ ತುಪ್ಪದಲ್ಲಿ ಹುರಿದಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡಿರೋದು, ಒಂದು 8-10 ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾವು ಸಾಂಬಾರು ಪುಡಿ ಬಳಸೋದ್ರಿಂದ, ಸಾಂಬಾರು ಪುಡಿ ಬಳಸಲಿಲ್ಲ ಅಂತ ಅಂದರೆ ನಾವು ಸ್ವಲ್ಪ ಮೆಣಸು ಜೀರಿಗೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಒಂದು 4-5 ಒಣಮೆಣ್ಸಿಕಾಯಿಗಳನ್ನ ನಾವು ಒಗ್ಗರಣೆಗೆ ತೊಗೋತೀವಲ್ಲ ಅದನ್ನು ಜಾಸ್ತಿನೇ ಬಳಸ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಅದು ಮೆಣಸಿನ ಗೊಜ್ಜು ಅಂತ ಮಾಡ್ತೀವಲ್ಲ ಆವಾಗ ಈ ಪ್ರಮಾಣನ ಜಾಸ್ತಿ ಹಾಕ್ತೀವಿ. ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕಿ ಹುರಿದು ಅದಕ್ಕೆ ಜಾರಿಗೆ ಹಾಕ್ಕೊಂಡು ಒಂದು 3 ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೋಬೇಕು. ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಒಗ್ಗರಣೆಗೆ ತಯಾರಿ ಮಾಡ್ಕೋಬೇಕು. ನಾನು ಒಗ್ಗರಣೆಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಅರಿಶಿನ, ಕರಿಬೇವಿನ ಸೊಪ್ಪು, ಸಾಸಿವೆ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಟು ಪಾತ್ರೆಗೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಹಾಕ್ಬೇಕು ಇದಕ್ಕೆ, ಯಾಕೆಂದರೆ ಇದು ತಳ ಕಚ್ಕೊಳ್ಳೋ ಥರ ಆಗಿಬಿಡುತ್ತೆ. ಗೊಜ್ಜು ಟೈಪಲ್ಲಿ ಮಾಡೋದ್ರಿಂದ ಎಣ್ಣೆ ಮೇಲ್ಗಡೆ ಕನಿಬೇಕು, ಆ ರೀತಿ ಹಾಕ್ಕೋಬೇಕು. ನಾವು ತುಪ್ಪ ಬೇಕಾದರೆ ಸ್ವಲ್ಪ ತುಪ್ಪನೂ ಬಳಸ್ಕೋಬೋದು, ಚೆನ್ನಾಗಿರುತ್ತೆ. ಈ ಬಾಣಂತಿಯರಿಗೆಲ್ಲ ಇದನ್ನು ಮಾಡಿದ್ರೆ ತುಂಬ ಆರೋಗ್ಯಕರವಾಗಿರ್ತದ್ದು, ಜಾಸ್ತಿ ಇದನ್ನೇ ಮಾಡುವಂಥದ್ದು. ಹೀಗೆ ಒಗ್ಗರಣೆಗೆ ಎಲ್ಲವನ್ನು ಹಾಕಿ ಒಂದು ಒಗ್ಗರಣೆ ಮಾಡಿ ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಅದನ್ನು ಇದಕ್ಕೆ ಹಾಕಬೇಕು. ಹಿಂಗೆ ಬಳಸ್ಕೊಂಡ್ರೆ ಬಳಸ್ಬೋದು, ಇಲ್ಲಾಂದರೆ ಇಲ್ಲ, ಘಮ ಚೆನ್ನಾಗಿರುತ್ತೆ ಅಂತ ಹೇಳಿ ಬಳಸಿರೋದು ಅಷ್ಟೇ. ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಅದೇ ಸಾಕಾಗುತ್ತೆ. ಅದು ಬೇಕು ಅಂದರೆ ಆಪ್ಷನಲ್, ನೀವು ಹಿಂಗೆ ಬಳಸ್ತೀವಿ ಅನ್ನೋರು ಬಳಸ್ಬೋದು. ಇದು ಚೆನ್ನಾಗಿ ಇದಾಗಬೇಕು ಬೆಳ್ಳುಳ್ಳಿ, ಏಕೆಂದರೆ ಅದು ಕ್ರಂಚಿಯಾಗಿ ಬರಬೇಕು. ಹಸಿಯಾಗಿದ್ದರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಈ ಬರೀ ನಾವು ಕರಿಬೇವಿನ ಸೊಪ್ಪು ಬಳಸ್ದಿರ ಕೂಡ ಬರೀ ಈ ಥರ ಮಾಡಿಕೊಂಡು ನಾವೇನು ಮಸಾಲೆ ಮಾಡಿದ್ದೀವಿ ಹೀಗೆ ಮಾಡಿದ್ರೂ ಅದು ಜಾಸ್ತಿ ಕ್ವಾಂಟಿಟಿ ಬೆಳ್ಳುಳ್ಳಿನ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕ್ಕೊಂಡು ಪೇಸ್ಟ್ ಮಾಡಿ ಹಾಕಿ ಮಾಡಿದ್ರೂ ಕೂಡ ಬೆಳ್ಳುಳ್ಳಿ ಗೊಜ್ಜು ಥರ ಆಗುತ್ತೆ. ನಾವು ಇದರಲ್ಲಿ ವೆರೈಟಿ 3-4 ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ರುಬ್ಬಿರೋವಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ತಳ ಕಚ್ಚದೇ ಇರೋ ಥರ ನೋಡ್ಕೋಬೇಕು. ಸ್ವಲ್ಪ ಕಡಿಮೆ ಉರಿನಲ್ಲೇ ಇದನ್ನು ಫ್ರೈ ಮಾಡಬೇಕು. ನಾವು ಜಾಸ್ತಿ ಉರಿ ಕೊಟ್ಟರೆ ತಳ ಕಚ್ಚಿಬಿಡುತ್ತೆ, ಯಾಕೆಂದರೆ ನಾವು ಇದಕ್ಕೆ ಸ್ವಲ್ಪ ಗಟ್ಟಿಯಾಗೆ ನಾವು ಕುದಿಸ್ಕೊಳ್ಳೋದ್ರಿಂದ. ನಾವೀಗ ಕಾಯಿ ಬಳಸಿರೋದ್ರಿಂದ ಅಷ್ಟು ತಳ ಹಿಡಿಯೋಲ್ಲ ಅನ್ಕೋತೀನಿ. ಆದರೆ ಕೊಬ್ಬರಿ ಹಾಕಿದಾಗ ನಾವು ಎಣ್ಣೆ ಪ್ರಮಾಣನೂ ಜಾಸ್ತಿ ಹಾಕಿರಬೇಕು, ಕೊಬ್ಬರಿ ತಳ ಕಚ್ಚದೇ ಇರೋ ಹಾಗೆ ಕೂಡ ನಾವು ನೋಡ್ಕೋಬೇಕು. ನಾವು ಕಾಯಿ ರುಬ್ಬಿರೋದ್ರಿಂದ ನಾವು ನೀರು ಸ್ವಲ್ಪ ಬಳಸಿರ್ತೀವಿ, ಹಾಗಾಗಿ ಇದು ತಳ ಅಷ್ಟು ಹಿಡಿಯಲ್ಲ. ಅಲ್ಲೇ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಇದು ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದು ಕುದಿಯೋಕ್ಕೆ ನೀರೆಲ್ಲ ಡ್ರೈ ಆಗೋದಕ್ಕೆ ಇಟ್ಬಿಡಬೇಕು. ನೋಡಿ ಈ ರೀತಿ ಆಗಿರುತ್ತೆ. ಈ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಆವಾಗ ಗೊಜ್ಜು ಒಂದು ಹದವಾಗಿ ಬರುತ್ತೆ. ಇದನ್ನು ಒಂದು 3-2 ಡೇಸ್ ಬೇಕಾದರೂ ಇಡ್ಬೋದು, ಏನೂ ಆಗೋದಿಲ್ಲ, ಕೆಡೋದಿಲ್ಲ ಇದು. ಹಾಗಾಗಿ ಈ ರೀತಿ ಮಾಡಿ ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಯಾವಾಗ ಬೇಕಾದರೂ ಬಳಸ್ಬೋದು. ಸಂಜೆ ಈ ಬಿಸಿ ಅನ್ನೋದ ಜೊತೆಗೆ ಮಳೆ ಬರ್ತಾ ಇರೋದ್ರಿಂದ ವಡೆ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ವಡೆ ಕೇಳಿದ್ದಕ್ಕೆ ಪಾಯಸನೂ ಬೇಕು ಅಂತ ಕೇಳಿದ್ಲು ಮಗಳು. ಸೊ ವಡೆ ಪಾಯಸ ಮಾಡಿದ್ವಿ. ಅನ್ನದ ಜೊತೆ ಸಾಂಬಾರು ಗೊಜ್ಜೆಲ್ಲ ರೆಡಿ ಆಗೋ ತನಕ ವಡೆ ರೆಡಿ ಆಯಿತು. ವಡೆ ಪಾಯಸ ಎಲ್ಲ ತಿಂದು ಟೇಸ್ಟ್ ಚೆನ್ನಾಗಿತ್ತು. ನಾನಿಲ್ಲಿ ಸಾಮೆ ಅಕ್ಕಿ ಮತ್ತು
ಬೇಳೆ, ಹಸಿರು ಬೇಳೆ ಹಾಕಿ ಮಾಡಿದ್ದು ಪಾಯಸನ. ವಡೆ ಎಲ್ಲನೂ ರೆಸಿಪಿನ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಕರೆಂಟ್ ಹೊಟ್ಟೋಗ್ಬಿಟ್ಟಿತ್ತು. ಮಳೆ ಎಲ್ಲ ನೋಡಿ ಕರೆಂಟ್ ಹೊಟ್ಟೋಗಿತ್ತು, ಅದಕ್ಕೆ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಅನ್ನ ಸಾಂಬಾರು, ಅನ್ನ ಗೊಜ್ಜು ರೆಡಿಯಾಗಿತ್ತು. ಗೊಜ್ಜು ಟೇಸ್ಟ್ ಹೇಗಿದೆ ಅಂತ ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೆ. ಸೊ ಅವನಿಗೆ ನಾವು ಇದು ಮಾಡುವಾಗ, ವಡೆ ಮಾಡುವಾಗ ವೀಡಿಯೋ ಮಾಡಿ ಸ್ವಲ್ಪ ರೇಗಿಸ್ಬಿಟ್ಟಿದ್ವಿ. ಅದಕ್ಕೆ ಸ್ವಲ್ಪ ಅಂದ್ಕೊಂಬಿಟ್ಟಿದ್ದ. ಅದಕ್ಕೆ ತಿನ್ನಿಸಿದ್ರೆ ಖುಷಿ ಆಗ್ತಾನೆ, ಸ್ವಲ್ಪ ಸಮಾಧಾನ ಆಗ್ತಾನೆ ಅಂತ ತಿನ್ನಿಸಿದೆ. ಸೊ ಆ ವಿಡಿಯೋನೂ ಮಾಡೋಕ್ಕೋಗಿ ಅವನಿಂದ ಸಿಟ್ಟಾಗಿಬಿಟ್ಟ, ಬೇಜಾರು ಮಾಡ್ಕೊಂಡಿದ್ದ. ಬಟ್ ಈ ಗೊಜ್ಜು ಊಟ ಮಾಡಬೇಕಾದ್ರೆ ಒಂದು ಸುತ್ತು ಜಾಸ್ತಿನೇ ತಿನ್ನಬೇಕು ಅನ್ನೋ ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಒಂದು ಸಲ ಮಾಡಿ ನೋಡಿ. ನಮ್ಮ ಮನೆಯಲ್ಲಿ ಈ ಊಟ ಎಲ್ರಿಗೂ ಇಷ್ಟ, ಅದರಲ್ಲೂ ನಮ್ಮ ಭಾವನಿಗಂತೂ ತುಂಬಾ ಇಷ್ಟ ಈ ಗೊಜ್ಜು ಐಟಮು. ಸಖತ್ತಾಗಿ ಇಷ್ಟಪಟ್ಟು ತಿಂತಾರೆ. ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ಸಂಜೆ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.